ನಮಸ್ಕಾರ ಎಲ್ರಿಗೂ. ಇವತ್ತು ವಿಜ್ಞಾನದ ಯುಗ ಮಕ್ಕಳೇ. ಇವತ್ತು ಏನಾಗಿದೆ ಅಂದರೆ ಅಂಗೈ ಬೆರಳಲ್ಲಿ ಇಡೀ ಜಗತ್ತನ್ನು ನಾವು ನೋಡ್ಬೋದು. ಅಂಗೈ ಬೆರಳಲ್ಲಿ ಇಡೀ ಜಗತ್ತನ್ನು, ಒಂದು ಬೆರಳು ತುದಿಯಲ್ಲಿ ನಾವೇನು ಮಾಡ್ಬೋದು ಅಂದರೆ ಜಗತ್ತನ್ನು ನೋಡ್ಬೋದು. ಅದು ಯಾವ ಬೆರಳೇ ಆಗಿರಲಿ, ಕಿರು ಬೆರಳೇ ಆಗಿರಲಿ ಅಥವಾ ಈ ದೊಡ್ಡ ಬೆರಳೇ ಆಗಿರಲಿ, ಅಂಗೈಯಲ್ಲಿ ಜಗತ್ತನ್ನು ನೋಡ್ಬೋದು ಅಂತ ಇಂಟರ್ನೆಟ್ ಯುಗ ಇದು, ಮಾಹಿತಿಗಳ ಕಣಜದ ಯುಗ ಇದು. ಆದರೆ ಇವತ್ತೇನಾಗಿದೆ ಅಂದರೆ ವಿದ್ಯಾಭ್ಯಾಸ ಕ್ಷೇತ್ರ ಸುಮಾರು ಮುಂದುವರೆದಿದ್ರು ಎಲ್ಲರದ್ದು ಒಂದೇ ಒಂದು ಕಂಪ್ಲೇಂಟ್, ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸ ಕಮ್ಮಿಯಾಗಿದೆ, ಕಮ್ಮಿಯಾಗಿದೆ. ಹೌದು, ಅದು ಒಪ್ಪಬಹುದಾದಂಥ ಮಾತು. ಎಷ್ಟೇ ಸೌಲಭ್ಯಗಳಿದ್ರೂ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಿಂದುಳಿತಿದ್ದಾರೆ ಅಂತ ಒಂದು ವರದಿ ಕೂಡ ಇದೆ. ಅದು ಅವರ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂದರೆ ಮಕ್ಕಳೇ, ಒಂದು ಸಣ್ಣ ಉದಾಹರಣೆ ಹೇಳೋಣ. ಯಾವುದೋ ಒಂದು ಔತಣದ ಮನೆಗೆ ಹೋಗ್ತೀವಿ, ಯಾವುದೋ ಒಂದು ಮದುವೆ ಸಮಾರಂಭನೋ ಹಬ್ಬನೋ ಇರುತ್ತೆ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಊಟದ ಸಮಯದಲ್ಲಿ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿರ್ತಾರೆ ತಟ್ಟೆಗೆ, ಎಲ್ಲ ಇಂತಿಂಥದ್ದು ಮಾಡಿದ್ದೀವಿ ಅಂತ. ಹೌದಾ? ಆ ಊಟ ಮಾಡೋರು ಏನು ಮಾಡ್ತಾರೆ ಅಂದರೆ ತಮಗೆ ಬೇಕಾದುದನ್ನು ಮಾತ್ರ ಆಯ್ದುಕೊಂಡು ಕ್ಲೀನಾಗಿ ಊಟ ಮಾಡಿ ಆಮೇಲೆ ಬೆಳೆದಿದ್ದನ್ನು ಆ ಕಡೆ ಹಾಗೆ ಬಿಡ್ತಾರೆ ಅಲ್ವಾ? ಹಾಗೆ ಇವತ್ತು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಆಗಿರುವಂಥದ್ದು. ವಿಷಯಗಳ ಹರಿವು ತುಂಬ ಇದೆ, ಆದರೆ ವಿದ್ಯಾರ್ಥಿಗಳು ತಮಗೆ ಬೇಕಾಗಿರುವಂಥದ್ದನ್ನು ಆಯ್ದುಕೊಂಡು ಅದರ ಮೇಲೆ ಆಸಕ್ತಿಯನ್ನು ಕೇಂದ್ರೀಕರಿಸೋದ್ರಿಂದ ಬೇರೆ ವಿಷಯಗಳನ್ನು ಅವರು ಸ್ವಲ್ಪ ಬೇಡ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಈ ಓದಿನ ಮಹತ್ವವನ್ನು ಹೇಳುವಂಥ ಸರ್ವಜ್ಞನ ವಚನ ಒಂದಿದೆ, ಓದು ಯಾವಾಗಲೂ ಇದ್ದರೆ ಮನುಷ್ಯ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಅವನು ಹೇಳುವ ಒಂದು ವಚನ ಆಗಿದೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದು ವಿದ್ಯೆಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾನೆ. ಹಾಗೆ ನಾವು ಒಬ್ಬೊಬ್ಬರಿಂದ ಒಂದೊಂದನ್ನು ಹೆಕ್ಕಿ ಏನು ಮಾಡ್ತೀವಿ ಅಂದರೆ ವಿದ್ಯೆಯನ್ನು ಕಲಿತೀವಿ. ಹುಟ್ಟಿನಿಂದ ಸಾಯುವವರೆಗೂ ಇದು ನಡೀತಿದೆ. ಹಾಗೆ ಸೋಮೇಶ್ವರ ಶತಕದಲ್ಲಿ ಅವನು ಹೇಳಲ್ವಾ, ಸೋಮೇಶ್ವರ ಶತಕದಲ್ಲಿ ಕವಿ ಸೋಮೇಶ್ವರ ಹೇಳೋದು ಹೀಗೆ: ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂದ ಕೇಳುತ್ತಂ, ಕೆಲವಂ ಮಾಲ್ಪರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವಂ ಸರ್ವಜ್ಞ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ. ಎರಡು ಒಂದೇ ವಚನದ ಅರ್ಥ ಅಂತ ನಿಮಗೆ ಗೊತ್ತಿರ್ಬೋದು. ಹೀಗೆ ಎಲ್ಲವನ್ನು ಸಂಗ್ರಹಿಸಿಕೊಂಡ ಮನುಷ್ಯ ಜೀವನದಲ್ಲಿ ಅನ್ನ, ಬಟ್ಟೆ, ವಸತಿಯನ್ನು ಒದಗಿಸಿಕೊಳ್ಳುವಂಥ ಕಾರ್ಯದಲ್ಲಿ ಮಗ್ನನಾಗ್ತಾನೆ. ಇದು ಶಿಕ್ಷಣದ ಒಂದು ಈಗಿನ ವ್ಯವಸ್ಥೆ ಆಗಿದೆ. ಹಿಂದೆ ಕೂಡ ಇದಿತ್ತು, ಆದರೆ ಇಷ್ಟೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅದಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಗುರುಕುಲ ಪದ್ಧತಿ ಇತ್ತು. ನಿಸರ್ಗದೊಂದಿಗೆ ವಿದ್ಯಾರ್ಥಿಗಳನ್ನು ಗುರುಕುಲದಲ್ಲಿ ತಗೊಂತಿದ್ರು. ಬಡವ ಬಲ್ಲಿದ ಅನ್ನುವ ಭೇದ ಭಾವ ಅಲ್ಲಿ ಇರ್ತಿರ್ಲಿಲ್ಲ. ಜೊತೆಗೆ ನಾಡನ್ನಾಳುವ ರಾಜ ಏನು ಮಾಡ್ತಿದ್ದ ಅಂದರೆ ಅನ್ನ, ಬಟ್ಟೆ, ವಸತಿಗೆ ಬೇಕಾಗುವಂಥ ವಿಷಯವನ್ನು ಮಕ್ಕಳಿಗೆ ಕೊಡ್ತಿದ್ದ. ಮಕ್ಕಳಿಗೆ ಕೊಡ್ತಿದ್ದಾದ್ರಿಂದ ಗುರುಗಳಿಗೆ ಯಾವುದೇ ತಲೆಬಿಸಿ ಇರಲಿಲ್ಲ. ಹಾಗಾಗಿ ಗುರುಗಳು ನಿರಾಳವಾಗಿ ಎಲ್ಲ ಮಕ್ಕಳಿಗೂ ಅವರವರ ಆಸಕ್ತಿಯುತ ಕ್ಷೇತ್ರದಲ್ಲಿ ಸುಮಾರು ಒಂದು 20 ವರ್ಷಗಳ ತನಕ ಕಲಿಸಿ 5 ವರ್ಷದಿಂದ 21 ವರ್ಷದವರೆಗಿನ ವಿದ್ಯಾಭ್ಯಾಸದಲ್ಲಿ ಅವರನ್ನು ದೊಡ್ಡ ಪ್ರಕಾಂಡ ಪಂಡಿತರನ್ನಾಗಿ ಮಾಡಿ ಅವರವರ ಇಷ್ಟದ ವಿಷಯದಲ್ಲಿ ಬಿಡ್ತಿದ್ರು. ಇದು ಹಿಂದಿನ ಪದ್ಧತಿಯಾಗಿದೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ವಿಷಯಗಳನ್ನು ತುಂಬ ಹೊಂದಿದ್ದೀವಿ ಮುಂದೆ. ಆದರೆ ಅದೇ ಆಯ್ಕೆಯ ಸಮಸ್ಯೆ ಅಂತ ನಿಮಗೆ ಗೊತ್ತಿದೆ. ಅದು ಬಾಹ್ಯವಾಗಿ ಬರ್ಬೋದು, ಆಂತರಿಕವಾಗಿ ಬರ್ಬೋದು, ಒತ್ತಡದ ಮೂಲಕವಾಗಿ ಬರ್ಬೋದು. ನಮಗೇನು ಬೇಕು ಅಂತ ನಮಗೆ ಗೊತ್ತಾಗೋದ್ರೊಳಗೆ ನಾವು ಏನೂ ಆಗಿರ್ತೀವಿ. ಹೌದಾ? ಈಗ IFS ಆಗಬೇಕು ಅಂತ ಯಾರೋ ಇಷ್ಟಪಟ್ಟಿರ್ತಾರೆ, ಇಂಡಿಯನ್ ಫಾರಿನ್ ಸರ್ವೀಸಲ್ಲಿ ಓದ್ತಾರೆ. ಆದರೆ ದೇಶ ವಿದೇಶಗಳನ್ನೆಲ್ಲ ತಿರುಗುವಾಗ ಆ ವಿದೇಶಗಳ ಕಲ್ಚರನ್ನು, ಸ್ವದೇಶದ ಕಲ್ಚರನ್ನು, ಎಲ್ಲ ದೇಶದ ಕಲ್ಚರನ್ನು ನೋಡುವಾಗ ಅವರಿಗೆ ತಮಗೆ ತಾವೇ ನಿರಾಶೆ ಕವಿದು, ಅಯ್ಯೋ ನಮ್ಮ ದೇಶದಲ್ಲಿ ಹಿಂಗಿಲ್ವಲ್ಲ ಅನ್ನುವ ಒಂದು ಹೋಲಿಕೆ ಸ್ಟಾರ್ಟ್ ಆಗಿಬಿಟ್ಟು, ಅಯ್ಯೋ ನಾನು IFS ಸರ್ವೀಸಲ್ಲಿ ಇದ್ದು ಬರೀ ದೇಶಗಳನ್ನು ತಿರುಗದೇ ಆಯ್ತಲ್ಲ,
ನನ್ನ ದೇಶಕ್ಕೆ ಏನು ಮಾಡಲಿಲ್ವಲ್ಲ ಅಂತ ಅನ್ನಿಸಿ ನಿರಾಶೆ ಕೊರಗು ಬರುತ್ತೆ ಅಲ್ಲಿ. ಹೌದಾ? ಆದ್ರಿಂದ ಯಾವುದೇ ಮನುಷ್ಯ ಯಾವುದನ್ನೇ ಕಲ್ತರೂ ಅವನಿಗೆ ನಿರಾಶೆಯ ಕೊರಗು ಯಾಕೆ ಬರುತ್ತೆ ಅಂದರೆ, ಇಡೀ ಪ್ರಕೃತಿಯ ಎದುರುಗಡೆ ಸುಮಾರು ಸತ್ಯಗಳಿದೆ ಮಕ್ಕಳೇ. ಆ ಸುಮಾರು ಸತ್ಯಗಳನ್ನು ಕಲಿಯುವುದಕ್ಕೆ ಪರಿಮಿತ ಅವಸ್ಥೆಯಲ್ಲಿ ಆಗ್ತಿಲ್ವಲ್ಲ ಅನ್ನುವ ಒಂದು ಅಸಂತುಷ್ಟ ಮನೋಭಾವ ಇದೆಯಲ್ಲ, ಅದು ಮನುಷ್ಯನ ಈ ಎಲ್ಲ ತಹತಹಗಳಿಗೆ ಕಾರಣ. ಅದು ಬುದ್ಧನ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಬುದ್ಧ ಇನ್ನೇನು ಮರಣಾವಸ್ಥೆಯಲ್ಲಿ ಇರಬೇಕಾದ್ರೆ ಎಲ್ಲರೂ ಹೇಳ್ತಿದ್ರಂತೆ, ಇಂಥ ತಥಾಗತ ಸರ್ವಜ್ಞ ಸತ್ತೋಗ್ತಿರನಲ್ಲ, ನಮ್ಗೆ ಯಾರ ಗತಿ ಅಂತ. ಅವಾಗ ಆನಂದ ಹೇಳ್ತಾನಂತೆ ಅವನ ಪ್ರಿಯ ಶಿಷ್ಯ, ಗುರುಗಳೇ ಏನಾದರೂ ಒಂದು ನಮಗೆ ಮಾಹಿತಿ ಕೊಡಿ, ನಿಮ್ಮ ಕೊನೆಯ ಒಂದು ಮಾತನ್ನ ಕೊಡಿ, ನಮಗೆ ಅದು ಜೀವನ ಪೂರ್ತಿ ನೆನಪಿರ್ಬೇಕು. ಆಗ ಬುದ್ಧ ಹೇಳ್ತಾನಂತೆ, ಎದುರುಗಡೆ ಇರುವ ಅರಳಿ ಮರದಿಂದ ಸ್ವಲ್ಪ ಎಲೆಗಳನ್ನು ತಗೊಂಬ ನೋಡೋಣ. ಅದು ದೊಡ್ಡ ಬೃಹತ್ ವೃಕ್ಷ ಆಗಿರುತ್ತೆ. ಆನಂದ ತಗೊಂಬರ್ತಾನೆ ಎಲೆಗಳನ್ನ, ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ. ಅವಾಗ ಬುದ್ಧ ಹೇಳ್ತಾನಂತೆ, ನೋಡು ಆಲದ ಮರದಲ್ಲಿ ಎಷ್ಟು ಎಲೆಗಳಿದೆ, ಲಕ್ಷಾಂತರ ಎಲೆಗಳಿದೆ ಗುರುಗಳೇ, ಅದು ಬೇಕಾದಷ್ಟು ನನಗೆ ಪೂರ್ತಿ ತರಕ್ಕಾಗಲಿಲ್ಲ. ಹಾಗಾದ್ರೆ ಎಷ್ಟು ತಂದಿದ್ಯಾ? ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀನಿ. ಅದೇ ಬುದ್ಧ ನಗ್ತಾ ಹೇಳ್ತಾನಂತೆ, ಹಾಗೆ ನನ್ನ ಸ್ಥಿತಿ ಕೂಡ. ವಿಶ್ವದಲ್ಲಿ ಸುಮಾರು ಅಗಣಿತ ರಹಸ್ಯಗಳಿದೆ, ಅದನ್ನು ನಾನು ಯಾವತ್ತೂ ತಿಳ್ಕೊಳ್ಳೋಕ್ಕಾಗಲ್ಲ. ನಿನ್ನ ಕೈಯಲ್ಲಿರುವ ಎಲೆಗಳು ಎಷ್ಟೋ, ಆಲದ ಮರದ ಎಲೆಗಳನ್ನೆಲ್ಲ ತರದೇ ಇರುವ ನೀನು ಹೇಗೆ ಅದನ್ನು ಅಸಂತೃಪ್ತಿಯಿಂದ ಹೇಳ್ತಿದ್ಯೋ, ಹಾಗೆ ಕೈಯಲ್ಲಿರುವಷ್ಟು ಎಲೆಗಳಷ್ಟು ಸತ್ಯವನ್ನು ಮಾತ್ರ ನಾನು ಪ್ರಪಂಚದಲ್ಲಿ ಇದ್ದು ತಿಳ್ಕೊಂಡಿದ್ದೀನಿ. ಇನ್ನೂ ನನಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಹಾಗೆ ಇದೆ. ಅದರಿಂದ ಜ್ಞಾನದ ಅನಂತತೆ ಎಷ್ಟು, ಅಗಣಿತತೆ ಎಷ್ಟು ಅನ್ನೋದನ್ನು ಅರ್ಥ ಮಾಡ್ಕೋ ಅಂತ ಕಣ್ಮುಚ್ಚಿ ಶಾಂತಿಯಿಂದ ಮರಣವನ್ನು ಅಪ್ತಾನಂತೆ. ಇದು ನಮ್ಮ ಬುದ್ಧನ ಒಂದು ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಅಂದರೆ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಯಾವ ವ್ಯಕ್ತಿ ಏನು ತಿಳ್ಕೊಂಡಿದ್ರು ಅವನು ಏನೂ ತಿಳ್ಕೊಂಡಿಲ್ಲ ಅನ್ನುವ ಒಂದು ಅಸಂತುಷ್ಟ ಮನೋಭಾವನೆಗೆ ಏನಾಗ್ತಾನೆ ಅಂದರೆ, ಕೊನೆಯಲ್ಲಿ ಅಯ್ಯೋ ನಾನೇನೂ ತಿಳಿದಿಲ್ವಲ್ಲ, ಇನ್ನೂ ತಿಳಿಬೇಕಲ್ಲ ಅನ್ನೋ ಮನೋಭಾವನೆಯಲ್ಲಿ ಹೋಗೋದ್ರಿಂದ ಅವನಿಗೆ ಯಾವ ವಿದ್ಯಾರ್ಥಿಯಾಗಲಿ ತಾನು ಕಲಿತ ವಿಷಯದ ಬಗ್ಗೆ ಅಸಂತೃಪ್ತಿ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನ ಪರಿಮಿತ ಆಯಸ್ಸು. ಮಕ್ಕಳೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ 100 ವರ್ಷ ಇರೋದು ಅಲ್ವಾ? ವಿಶ್ವದಲ್ಲಿ ಅಗಣಿತವಾದಂಥ ಸತ್ಯಗಳಿದೆ. ಆ 100 ವರ್ಷದಲ್ಲಿ ನಮ್ಗದನ್ನ ತಿಳ್ಕೊಳ್ಳೋಕ್ಕಾಗಲ್ವಲ್ಲ, ನಾನು ಸ್ವಲ್ಪ ತಿಳ್ಕೊಂಡಲ್ಲ, ಅಯ್ಯೋ ನಾನು ಇಷ್ಟೇನಾ ಅಂತ ಅನ್ಸೋದ್ರಿಂದ ಯಾವುದೇ ವಿದ್ಯಾರ್ಥಿ ಆದರೂ ಇವತ್ತು ಸ್ವಲ್ಪ ಅಸಂತೃಪ್ತ ಮನೋಭಾವ ಇದ್ದೇ ಇರುತ್ತೆ. ಜೊತೆಗೆ ಬೇರೆಯವರನ್ನ ಅವಲೋಕಿಸೋದ್ರಿಂದ ಅಯ್ಯೋ ನಾನು ಅವರ ಕ್ಷೇತ್ರದಲ್ಲಿ ಪಡೆದಿಲ್ವಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಅಸಂತೃಪ್ತತೆಯನ್ನ ವ್ಯಕ್ತಪಡಿಸೋದ್ರಿಂದ ವಿದ್ಯಾರ್ಥಿ ಜೀವನದಲ್ಲಿ ಜಂಜಾಟ, ಅಸೂಯೆ ಎಲ್ಲ ಹೀಗೆ ಮುಂದುವರಿತಾ ಇರುತ್ತೆ. ಇದು ಸ್ಪರ್ಧೆಗೂ ಕಾರಣವಾಗುತ್ತೆ. ಆ ಸ್ಪರ್ಧೆ ಆರೋಗ್ಯಕರವಾಗಿದ್ರೆ, ಬದುಕು ಮತ್ತು ಬದುಕಲು ಬಿಡುವಂತ ಆಗಿದ್ರೆ ಆ ಸ್ಪರ್ಧೆ ಸ್ವಾಗತಿಸಬಹುದು. ಆದ್ರೆ ನಾನು ಪಡೆಯದ ವಿದ್ಯೆಯನ್ನು ಅವನು ಪಡೆದಿದ್ದಾನೆ ಅಥವಾ ಅವಳು ಪಡೆದಿದ್ದಾಳೆ ಅಂತ ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬರ ನಾಶ ಮಾಡುವಂತ ವಿದ್ಯೆ ನಮಗೆ ಬರದೇ ಇರಲಿ ಅಂತ ಹೇಳ್ತೀನಿ. ಉಳಿದ ವಿಷಯಗಳನ್ನ ನಾಳೆ ನೋಡೋಣ. ನಮಸ್ತೆ.